ಈಗ ದಿಲೀಪ್ ಅವರು ಸಾವನ್ನಪ್ಪಿ ಒಂದು ವಾರಗಳ ಕಳೆದಿಲ್ಲ. ಇದೇ ಸಂದರ್ಭದಲ್ಲಿ ಮತ್ತೆ ಕನ್ನಡದ ಖ್ಯಾತ ಸೀರಿಯಲ್ನಲ್ಲಿ ಕೂಡ ಕಾಣಿಸಿಕೊಂಡಿದ್ದಂಥ ಮತ್ತು ಅದೇ ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ ಕೂಡ ಕಾಣಿಸಿಕೊಂಡು ಅದ್ಭುತವಾದ ಅಭಿನಯ ಮಾಡಿದಂಥ ನಟಿಯೊಬ್ಬರು ಈಗ ಆತ್ಮಹತ್ಯೆಗೆ ಶರಣಾಗಿರುವಂಥ ಘಟನೆ ನಡೆದಿರುವಂಥದ್ದು. ಹೌದು, ಹಾಗಾದ್ರೆ ಯಾರು ಈ ನಟಿ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಕೊಡಿಸಿದ್ರೆ ಇನ್ನು ಹಿಟ್ಲರ್ ಕಲ್ಯಾಣ ಇರ್ಬೋದು, ನೀನಾ ದಿನ, ಚರಣದಾಸಿ, ಹೀಗೆ ಒಳ್ಳೊಳ್ಳೆ ಸೀರಿಯಲ್ಗಳಲ್ಲಿ ಕೂಡ ಅದ್ಭುತವಾದಂಥ ಪಾತ್ರವನ್ನು ನಿಭಾಯಿಸಿದಂಥ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಹಾಗಾದ್ರೆ ಯಾರಪ್ಪ ಅಂತ ನೋಡ್ತಾ ಬಂದರೆ ನಂದಿನಿ ಅವರು ಸದ್ಯ ತಮಿಳಿನಲ್ಲಿ ಒಂದು ಖ್ಯಾತ ಸೀರಿಯಲ್ನಲ್ಲಿ ಕೂಡ ಪ್ರಮುಖವಾದ ನಾಯಕಿಯ ಪಾತ್ರವನ್ನು ಅಭಿನಯಿಸ್ತಿದ್ರು. ಹಿಟ್ಲರ್ ಕಲ್ಯಾಣದಲ್ಲಿ ಒಂದು ಸಣ್ಣ ಪಾತ್ರ ಮಾಡೋದ್ರ ಮೂಲಕ ನೀನಾದನೇ ಸೀರಿಯಲ್ನಲ್ಲಿ 2ನೇ ನಾಯಕಿಯಾಗಿ ಆಟೋ ಡ್ರೈವರ್ನ ಪಾತ್ರವನ್ನು ಇವರು ಮಾಡಿದರು. ಇತ್ತೀಚೆಗೆ ಅವರ ತಂದೆ ಕೂಡ ನಿಧನರಾಗಿದ್ದರು. ಹೌದು, ತಂದೆ ನಿಧನರಾದ ನಂತರ ಸರ್ಕಾರಿ ಕೆಲಸವನ್ನು ನೀನೇ ಮಾಡಬೇಕು ಅಂತ ಹೇಳಿ ಅವರ ತಾಯಿ ತುಂಬಾ ಒತ್ತಡ ಹಾಕಿದ್ರಂತೆ. ಅಷ್ಟೇ ಅಲ್ಲದೆ ಇವರು ಸಿನಿಮಾವನ್ನು ಬಿಟ್ಟು, ನಾನು ಸೀರಿಯಲ್ನನ್ನು ಬಿಟ್ಟು ನಾನು ಬರೋದಿಲ್ಲ, ನಾನು ದೊಡ್ಡ ಸಿನಿಮಾ ನಾಯಕಿ ಆಗಬೇಕು ಅನ್ನೋ ಕನಸುಗಳನ್ನು ಇಟ್ಕೊಂಡಿದ್ದೀನಿ ಅಂತ ಇವರು ಕೂಡ ವಾದವನ್ನು ಸಹ ಮಾಡಿದ್ದರಂತೆ. ಈ ಎಲ್ಲದರ ಮಧ್ಯೆ ಸದ್ಯ ಇದೊಂದು ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿರುವಂಥದ್ದು. ಹೀಗಾಗಿ ಖ್ಯಾತ ನಟಿ ನಂದಿನಿ CM ಅವರು ಆತ್ಮಹತ್ಯೆ